ಒಂದು ಮಾತಾಡೋಕ್ಕೂ ಒಂದು ಇತಿಮಿತಿ ಇರಬೇಕು ನಿಮಗೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅಲ್ಲೆಲ್ಲೋ ಇನ್ನೊಂದು ಆ ಕಡೆ ಇದೆಯಲ್ಲಪ್ಪ ನಮ್ಮ ಇಲ್ಲಿ ಅದ್ಯಾವುದೋ ಕಾನ್ಕಾರ್ಡ್ದು ಇನ್ನೂ ಕೇಸ್ ನಡೀತಾನೆ ಇದೆ. ಯಾವುದಾದ್ರು ಇನ್ನೊಂದು ನಿಮ್ಮ ಕಾಡ್ಗೋಡಿ ಪ್ಲ್ಯಾಂಟೇಷನ್ನು ಉಳಿಸಿದ್ದೀರ, ಕಾಡ್ಗೋಡಿ ಪ್ಲ್ಯಾಂಟೇಷನ್ನ ಇನ್ನೂ ಕೇಸ್ ನಡೀತಾ ಇದೆ. ಕಾನ್ಕಾರ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ಸು. ಇದು ಈ ರಾಜ್ಯದಲ್ಲಿ ಯಾವ್ಯಾವ ರೀತಿ, ಯಾಕೆಂದರೆ ನಾನಿದ್ದಿದ್ದು ಕೇವಲ 14 ತಿಂಗಳು 18 ತಿಂಗಳು. ಆ 18 ತಿಂಗಳಿನಲ್ಲಿ ಇದೇ ಏರಿಯಾದಲ್ಲಿ HMT ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತೇಳಿ ಸರ್ಕಾರದಿಂದ ಡೈರೆಕ್ಷನ್ ಕೊಟ್ಟು ನಿಲ್ಲಿಸದೆ ನಾನು ಮುಖ್ಯಮಂತ್ರಿ ಆದಮೇಲೆ, ಅದಕ್ಕಿಂತ ಮುಂಚೆ 160 ಎಕರೆ ಮಾರಾಟ ಮಾಡಿದ್ದೀರಲ್ಲ, ಸರ್ಕಾರದ ಸ್ವಾಮಿಗೆ ಕೊಟ್ಟಿದ್ರೆ ಓಕೆ, ಇಸ್ರೋಗೋ ಇನ್ನೊಂದು ಕೊಟ್ಟಿದ್ರೆ ಅದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ಅದರಿಂದ ದೇಶಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇದೆ. ಇನ್ನುಳಿದಿದೆಯಲ್ಲಪ್ಪ, ಕಟ್ಟಿದಾರಲ್ಲ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಗಳು, ಯಾವ್ಯಾವ ಪ್ರೈವೇಟ್ ಕಂಪ್ನಿಗಳಿಗೆ ಯಾವ್ಯಾವ ಬಿಲ್ಡರ್ಗಳಿಗೆ ಕೊಟ್ಟಿದ್ರಿ, ತನಿಖೆ ಮಾಡಿ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅವರಿಗೆ? HMTಗೆ ನೋಟಿಸ್ ಕೊಡೋದಕ್ಕೆ ಮೊನ್ನೆ ಯಾರೋ ಅಧಿಕಾರಿ ರಿಟೈರ್ಡ್ ಆಗಿ ಹೋಗ್ಬೇಕಾದ್ರೆ ಯಾರಪ್ಪ ಡೈರೆಕ್ಷನ್ ಕೊಟ್ಟಿರೋದು? ಕೆಲವೇ ದಿವಸಗಳಲ್ಲಿ ಏನೋ ಒಂದು ರಿವೈವಲ್ ಮಾಡಲಿಕ್ಕೆ, ಒಂದು ಹೊಸ ಕಾಯಕಲ್ಪ ಕೊಡ್ಲಿಕ್ಕೆ ನಾವು ಹೊರಟಿದ್ರೆ ಬೆಂಬಲ ಕೊಡಬೇಕು. ಈ ರೀತಿ ಹೇಳಿಕೆಗಳು ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ ನೀವು? ನಾವು 1.5 ಲಕ್ಷ ಕೋಟಿ ಅದೇನೋ ಇದು ಕೊಡ್ತಾರಂತ ಈಗ ಬೆಂಗಳೂರು ನಗರದ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ. ಎಲ್ಲಿದೆ ದುಡ್ಡಿದ್ರಲ್ಲಿ ಸರ್ಕಾರದಲ್ಲಿ 1.5 ಲಕ್ಷ ಕೋಟಿ ಹಾಕೋದಕ್ಕೆ? ಯಾರ್ಯಾರ ತಲೆ ಮೇಲೆ ಸಾಲ ಒರೆಸಿ ಮುಂದೆ ಯಾರ್ಯಾರನ್ನ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸಬೇಕು ಈ ರಾಜ್ಯನ ಅಂತ ಮಾಡಿದ್ದೀರಿ. ಇದಲ್ಲದೆ ಬೆಂಗಳೂರಿನಂಥವು ಇನ್ನೂ ಮಾದರಿಯಾಗಿ ಇನ್ನೂ ಟೈರ್ 2 ಟೈರ್ 3 ಕಟ್ತಾರಂತೆ ಸಿಟಿಗಳನ್ನ. ಬೆಂಗಳೂರು ಥರ ಬೆಂಗಳೂರನ್ನ ಮಹಾನ್ ಚೆನ್ನಾಗಿ ಕಟ್ಟಿದ್ದೀರಿ. ಈಗ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ನೋಡ್ತಾ ಇಲ್ವ ಈಗ? ಸಿಂಗಾಪುರ ಮಾಡಿರೋದನ್ನ